ನಮಸ್ತೆ ವೀಕ್ಷಕರೇ, ನಾನು ಪ್ರೇಮ್ ಶೇಖರ್. ಇವತ್ತು ದೇಶ್ ಪ್ರದೇಶ್ನಲ್ಲಿ ನಾವು ಇಮ್ರಾನ್ ಖಾನ್ ಮತ್ತು ಪಾಕಿಸ್ತಾನದಲ್ಲಿ ನಡೀತಾ ಇರುವಂಥ ಎಲೆಕ್ಷನ್ ಬಗ್ಗೆ ಮಾತಾಡ್ರೆ ಇದನ್ನ ನಾನು ರೆಕಾರ್ಡ್ ಮಾಡ್ತಾ ಇರೋದು ಬುಧವಾರ ಮಧ್ಯಾಹ್ನ. ಇದು ನಿಮಗೆ ಸಿಗೋದು ನೋಡೋದಕ್ಕೆ ಗುರುವಾರ ಸಾಯಂಕಾಲ. ಅಲ್ಲಿಯವರೆಗೆ ಪಾಕಿಸ್ತಾನದಲ್ಲಿ ಚುನಾವಣೆಗಳು ಆಗಿ ಹೋಗಿರ್ತವೆ. ಸೊ ಈ ಚುನಾವಣೆಗಳು ಹೇಗಾಗಬಹುದು ಅನ್ನೋದಕ್ಕಿಂತ ಮೊದಲು ಇಮ್ರಾನ್ ಖಾನ್, ಮಾಜಿ ಕ್ರಿಕೆಟರ್, ಮಾಜಿ ಪ್ರಧಾನಮಂತ್ರಿ, ಅವರ ಸ್ಥಿತಿ ಏನಾಗಬಹುದು ಅನ್ನೋದ್ರ ಬಗ್ಗೆ ಬಹಳ ದೊಡ್ಡದಾಗಿ ಊಹಾಪೋಹಗಳು ನಡೀತಾ ಇರೋದನ್ನ ನಿಮಗೆ ಪರಿಚಯ ಮಾಡಿಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮಗೆಲ್ಲ ಗೊತ್ತಿದೆ ಇಮ್ರಾನ್ ಖಾನ್ ಯಾರು ಅಂತ. ಪಾಕಿಸ್ತಾನದ ಏಕೈಕ ವರ್ಲ್ಡ್ ಕಪ್ ವಿಜಯವನ್ನ ತಂದುಕೊಟ್ಟವರು ಅವರು ಆಲ್ಮೋಸ್ಟ್ 32 ವರ್ಷಗಳ ಹಿಂದೆ. ಆಮೇಲೆ 2018ರಿಂದ 22ರವರೆಗೆ ಆ ದೇಶದ ಪ್ರಧಾನಮಂತ್ರಿ ಆಗಿದ್ದರು. ಅವರು ಪ್ರಧಾನಮಂತ್ರಿ ಆದದ್ದು ಪೂರ್ಣವಾಗಿ ಸ್ವಂತ ಬಲದಿಂದ ಅಲ್ಲ. ಹಿಂದಿನ ಪ್ರಧಾನಮಂತ್ರಿ ನವಾಜ್ ಶರೀಫ್ ಮತ್ತು ಅವರ PMLN ಪಕ್ಷದ ವಿರುದ್ಧ ಇದ್ದಂತ ಸೇನೆ ಇಮ್ರಾನ್ ಖಾನ್ ಅವರ ತೆಹ್ರೀಕ್ ಇನ್ಸಾಫ್ ಪಾಕಿಸ್ತಾನ್ ಪಾರ್ಟಿಯನ್ನ ಚುನಾವಣೆಯಲ್ಲಿ, ಅಂದ್ರೆ 2018 ಜುಲೈನಲ್ಲಿ ನಡೆದಂತೆ ಚುನಾವಣೆಯಲ್ಲಿ ಜಯಗಳಿಸೋ ಹಾಗೆ ಪಿತೂರಿ ಮಾಡಿತು. ಆದರೂ ಪೂರ್ಣ ಬಹುಮತ ಸಿಕ್ಕದೆ ಹೋದಾಗ ಸಣ್ಣ ಪುಟ್ಟ ಪಾರ್ಟಿಗಳನ್ನೆಲ್ಲ, ಈ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ನೆಲ್ಲ ಏನೇನೋ ಮಾಡಿ ಅವ್ರಿಗೆ ಬ್ರೈಬ್ ಮಾಡಿ ಅಥವಾ ಬೈದು ಬೆದರಿಸಿ ಏನೇನೋ ಅಹಿಮಿಷಗಳನ್ನ ಒಡ್ಡಿ ಅವರನ್ನೆಲ್ಲ ತಗೊಂಡು ಬಂದು ಇಮ್ರಾನ್ ಖಾನ್ ಜೊತೆಯಲ್ಲಿ ಸೇರಿಸಿ ಸೇನೆ, ಅಂದರೆ ಆಗಿನ ಸೇನಾ ಪ್ರಮುಖ ಕಮರ್ ಜಾವೇದ್ ಬಾಜ್ವಾ, ಜನರಲ್ ಬಾಜ್ವಾ, ಇಮ್ರಾನ್ ಖಾನ್ ಅವರನ್ನು ಪ್ರೈಮ್ ಮಿನಿಸ್ಟರ್ ಮಾಡಿದ್ರು. ಆಲ್ಮೋಸ್ಟ್ 2 ವರ್ಷಗಳಿಗೂ ಅಧಿಕ ಕಾಲ ಎಲ್ಲವೂ ಚೆನ್ನಾಗಿ ನಡಿ. ಆದರೆ ಅನಂತರ 2021ರ ಅಂತ್ಯದ ಹೊತ್ತಿಗೆ ಇಮ್ರಾನ್ ಖಾನ್ ಸೇನೆಯ ಮಾತುಗಳನ್ನು ಕೇಳೋದನ್ನು ನಿಲ್ಲಿಸ್ಬೇಕು. ಮುಖ್ಯವಾಗಿ ISI ಇದೆಯಲ್ಲ, ಇಂಟರ್ ಸರ್ವೀಸಸ್ ಇಂಟೆಲಿಜೆನ್ಸ್, ಅಂದರೆ ಸೇನೆಯ ಗುಪ್ತಚರ ವಿಭಾಗ, ಅದೊಂದು ಸರ್ಕಾರಿ ಭಯೋತ್ಪಾದಕ ಸಂಸ್ಥೆ. ಅದರ ಮುಖ್ಯಸ್ಥನ ನೇಮಕಾತಿಯಲ್ಲಿ ಸೇನೆಯ ಮಾತನ್ನ ಕೇಳದೆ ತಮಗೆ ಬೇಕಾಗಿದ್ದವರನ್ನೇ ಅಲ್ಲಿ ಇರಿಸೋದಕ್ಕೆ ಇಮ್ರಾನ್ ಖಾನ್ ಬಯಸಿದ್ದು ಅವರ ದೊಡ್ಡ ತಪ್ಪಾಗಿ. ಅಂದ್ರೆ ತಮ್ಮ ಬೆಂಬಲದಿಂದಲೇ ಪ್ರಧಾನಮಂತ್ರಿಯಾಗಿ ಇಲ್ಲಿವರೆಗೂ ತಾವು ಹೇಳದ ಹಾಗೆ ಕೇಳ್ತಿದ್ದಂಥ ಈ ಮನುಷ್ಯ ಇದ್ದಕ್ಕಿದ್ದಾಗೆ ಈಗ ಬೇರೆ ರಾಗ ಹಾಡೋದೇಕೆ ಅಂತ ಗೊತ್ತಾದ ಮೇಲೆ ಸೇನೆ ಅವರ ವಿರುದ್ಧ ತನ್ನ ಕಾರ್ಯಾಚರಣೆಯನ್ನು ಆರಂಭಿಸಿತು. ಒಂದು 4-5 ತಿಂಗಳಲ್ಲಿ ಇಮ್ರಾನ್ ಖಾನ್ ಅವರನ್ನು ಸತ್ತೆಯಿಂದ ಕೆಳಗೆ ಇಳಿಸಲಾಯಿತು. ಯಾವ PMLN ಮತ್ತು ಶರೀಫ್ ಬ್ರದರ್ಸನ್ನು ಸೇನೆ ವಿರೋಧಿಸ್ತಾ ಇತ್ತೋ ಅವರ ಬೆನ್ನ ಹಿಂದೆಗೆ ನಿಂತು ಅಥವಾ ಅವರನ್ನೇ ಮುಂದಿಟ್ಟುಕೊಂಡು ಅವ್ರ ಜೊತೆಯಲ್ಲಿ ವಿರೋಧ ಪಕ್ಷ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ, ಅದರ ನಾಯಕ ಬಿಲಾವಲ್ ಭುಟ್ಟೋ ಅವ್ರನ್ನೆಲ್ಲ ಸೇರಿಸಿ ಇಮ್ರಾನ್ ಖಾನ್ ಸಂಸತ್ನಲ್ಲಿ ವಿಶ್ವಾಸಮತವನ್ನು ಸೋಲೋ ರೀತಿ ಸೇನೆ ವ್ಯವಸ್ಥೆ ಮಾಡಿತು. ಇಮ್ರಾನ್ ಖಾನ್ ಸರ್ಕಾರ ಬಿದ್ದೋಯ್ತು. ಆಮೇಲೆ ಶಹಬಾಜ್ ಶರೀಫ್ ನಾಯಕತ್ವದ ಸೇನಾ ಬೆಂಬಲಿತ ಸರ್ಕಾರ, ಸಮ್ಮಿಶ್ರ ಸರ್ಕಾರ, ಹಿಂದಿನ ರೈವಲ್ಗಳಾದ PMLN, PPP ಎರಡೂ ಸೇರಿ ದೊಡ್ಡದಾಗಿ ಮತ್ತೆ ಸಣ್ಣ ಪುಟ್ಟ ಪಕ್ಷಗಳು ಇದ್ದು ಸರ್ಕಾರವನ್ನು ರಚಿಸಿತು. ಆಮೇಲೆ ಚುನಾವಣೆಗಳಾಗಬೇಕಾಗಿತ್ತು 2023 ಜುಲೈನಲ್ಲಿ ಚುನಾವಣೆಗಳು ಆಗಬೇಕಾಗಿತ್ತು. ಅದು ಹಾಗೆ ಪೋಸ್ಟ್ಪೋನ್ ಆಗ್ತಾ ಬಂದು ಫೆಬ್ರವರಿ 8, 2024ಕ್ಕೆ ನಿಗದಿಯಾಗಿದೆ. ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿ ಬೇರೆ ಏನೂ ದೊಡ್ಡದೇನೂ ಘಟನೆ ನಡೀಲಿಲ್ಲ. ಅಂದರೆ ನೀವು ಇದನ್ನು ನೋಡೋವರೆಗೆ, ನನ್ನ ಮಾತುಗಳನ್ನ ಕೇಳೋವರೆಗೆ ಚುನಾವಣೆಗಳು ಮುಗಿತಾ ಬಂದಿರ್ತವೆ. ಈ ಚುನಾವಣೆಗಳ ವಿಶೇಷ ಏನು ಅಂತಂದರೆ, ಇಮ್ರಾನ್ ಖಾನ್ ಅವರನ್ನು ಚುನಾವಣೆಯಲ್ಲಿ ಸ್ಪರ್ಧಿಸದ ಹಾಗೆ ಬಹಿಷ್ಕಾರ ಹಾಕಲಾಗಿದೆ. ಅವರು ಬಂಧನದಲ್ಲಿದ್ದಾರೆ. ಅವರ ಮೇಲೆ ಸುಮಾರು 100ರಿಂದ 150 ಕೇಸುಗಳನ್ನ ಶುರುನಲ್ಲ ಕದ್ದು ತೋಷಾಖಾನದ ವಸ್ತುಗಳನ್ನು ಹೆಚ್ಚು ಬೆಲೆಗೆ ಮಾರಿ ಹಣ ಮಾಡಿಕೊಂಡ್ರು. ಈ ತೋಷಾಖಾನ ಅಂದರೆ ಏನು? ಸಾಮಾನ್ಯವಾಗಿ ಅಧಿಕಾರದಲ್ಲಿರುವಂಥ ಪ್ರಧಾನಮಂತ್ರಿ, ಅಧ್ಯಕ್ಷರು ಇಂಥವರಿಗೆ ವಿದೇಶಿ ಗಣ್ಯರು ಒಳ್ಳೆ ಬೆಲೆ ಬಾಳುವ ಗಿಫ್ಟ್ಗಳನ್ನ ಕೊಡ್ತಾರೆ. ಅದನ್ನ ಇವ್ರಿಗೆ ಕೊಟ್ಟರು ಸಹ ಅದು ಇವರದ್ದಾಗೋದಿಲ್ಲ. ಇದನ್ನ ತೋಷಾಖಾನ ಅಂತ ಮೊಘಲ್ ಕಾಲದಿಂದಲೂ ಇದ್ದಂಥ ಒಂದು ಸಂಸ್ಥೆ, ಅದು ಅಲ್ಲಿ ಇಡಬೇಕು. ಅವರು ಒಂದು ವೇಳೆ
ಯಾವುದೇ ವಸ್ತುವಿನ ಮೇಲೆ ಇವರಿಗೆ ಮನಸ್ಸಾದರೆ, ಈಗ ಒಂದು ಒಳ್ಳೆ ಚಂದದ ವಾಚ್ ಕೊಡ್ತಾರೆ ಅಂದ್ಕೊಳ್ಳಿ, ಬೇರೆ ದೇಶದ ಅಧ್ಯಕ್ಷರೋ ಯಾರೋ, ಅದು ಭಾಳ ಇಷ್ಟ ಆಗಿಬಿಡ್ತದೆ ಪ್ರಧಾನಮಂತ್ರಿಗಳಿಗೆ. ಆಗ ಅದನ್ನು ತಮ್ಮದಾಗಿಸ್ಕೊಳ್ಳೋದಕ್ಕೆ ಏನು ದಾರಿ ಇದೆ? ಅದರ ಬೆಲೆಯನ್ನು ಕೊಟ್ಟು ಕೊಂಡುಕೋಬೇಕು. ಇಲ್ಲಾಂದರೆ ಅದು ಅವರದ್ದಾಗೋದಿಲ್ಲ. ಅವರಿಗೆ ಕೊಟ್ಟ ಗಿಫ್ಟ್ ಆದರೂ ಅದು ಅವರು ವೈಯಕ್ತಿಕವಾಗಿ ಅವ್ರಿಗೆ ಕೊಟ್ಟ ಗಿಫ್ಟ್ ಅಲ್ಲ, ಪಾಕಿಸ್ತಾನದ ಪ್ರಧಾನಮಂತ್ರಿಗಳಿಗೆ ಕೊಟ್ಟ ಗಿಫ್ಟ್. ಅದು ವೈಯಕ್ತಿಕವಾಗಿ ಇಮ್ರಾನ್ ಖಾನ್ಗೆ ಕೊಟ್ಟದ್ದಲ್ಲ. ಹೀಗಾಗಿ ಅದು ಬೇಕು ಅಂದರೆ ಅದರ ಹಣವನ್ನು ಪಾವತಿ ಮಾಡಬೇಕು. ಇಮ್ರಾನ್ ಖಾನ್ ಮೇಲಿನ ಆಪಾದನೆ ಮೊದಲು ಬಂದದ್ದೇನು ಅಂದರೆ, ಅಂಥ ಒಂದು ವಸ್ತುಗಳನ್ನು, ಹಲವಾರು ವಸ್ತುಗಳನ್ನು ತುಂಬ ಕಡಿಮೆ ಬೆಲೆ ಕೊಂಡು ಅದನ್ನು ಆನಂತರ ದೊಡ್ಡ ಬೆಲೆಗೆ ಮಾರಿ ಹಣ ಮಾಡಿಕೊಂಡ್ರು ಅಂತ. ಇದು ಭ್ರಷ್ಟಾಚಾರ ಅಂತ. ಇದನ್ನು ಭ್ರಷ್ಟಾಚಾರ ಅಂತಂದರೆ ನಮ್ಮ ದೇಶದಲ್ಲಿ ಎಂತೆಂಥ ಭ್ರಷ್ಟಾಚಾರಿಗಳು ಸಿಗ್ಬೋದಲ್ವ. ಇರಲಿ, ನಮ್ಮ ದೇಶದ ಬಗ್ಗೆ ಇನ್ನೊಂದು ಸಲ ಮಾತಾಡೋಣ. ಓಕೆ, ರೈಟ್. ಸೊ ಅದು ಅನಂತರ ಅವ್ರ ಮೇಲೆ ಹಾಕದಂಥ ಒಂದು ಅತಿ ದೊಡ್ಡ ಆಪಾದನೆ ಅಂತ ಹೇಳಿದ್ರೆ, ಅಫಿಷಿಯಲ್ ಸೀಕ್ರೆಸಿ ಆ್ಯಕ್ಟನ್ನು ವೈಲೇಟ್ ಮಾಡಿದ್ರು ಅಂತ. ಇದು ಭಾಳ ಅದೇನು ಅಂತ ಹೇಳಿದ್ರೆ, ಅಮೆರಿಕಾದ ಉಪ ವಿದೇಶಾಂಗ ಕಾರ್ಯದರ್ಶಿ ಡೊನಾಲ್ಡ್ ಲೂ ಅವರು ಪಾಕಿಸ್ತಾನದ ಆಗಿನ ಸೇನಾಧ್ಯಕ್ಷ ಕಮರ್ ಜಾವೇದ್ ಬಾಜ್ವಾ ಅವರಿಗೆ ಬರೆದಿದ್ರು ಅನ್ನಲಾದ ಒಂದು ಪತ್ರವನ್ನು ಇಮ್ರಾನ್ ಖಾನ್ ಒಂದು ರ್ಯಾಲಿನಲ್ಲಿ, ಪಾಕಿಸ್ತಾನದಲ್ಲಿ ಅದನ್ನು ಜಲ್ಸಾ ಅಂತಾರೆ, ಸೊ ಒಂದು ರ್ಯಾಲಿನಲ್ಲಿ ಅದನ್ನು ಜನಕ್ಕೆ ತೋರಿಸಿದ್ರು. ಯಾರೋ ಅದನ್ನು ಓದೋದಕ್ಕಾಗಲಿಲ್ಲ. ಪ್ರೈಮ್ ಮಿನಿಸ್ಟರ್ ಪೇಪರ್ನ ಅಲ್ಲಾಡಿಸಿದ್ರೆ ಅದನ್ನು ಎದುರಿಗೆ ಕೂತಿರೋವಂಥ ಸಭಿಕರು ಹೇಗೆ ಓದೋಕ್ಕೆ ಸಾಧ್ಯ? ಅದರ ಏನು ಹೇಳಿದ್ರು ಅಂದ್ರೆ, ಇಮ್ರಾನ್ ಖಾನ್ ನನ್ನನ್ನು ಸತ್ತೆಯಿಂದ ಇಳಿಸೋದಕ್ಕೆ ಒಂದು ದೊಡ್ಡ ಪಿತೂರಿ ನಡೀತಾ ಇದೆ, ಅದರ ಸಾಕ್ಷ್ಯ ಇದು. ಯಾರೂ ಅದನ್ನು ನಂಬಲಿಲ್ಲ. ಆವಾಗ ಏನೂ ನಡೀತಾ ಇಲ್ಲ ಅಂದ. ಆಮೇಲೆ ಗೊತ್ತಾಯಿತು ಅದು ಡೊನಾಲ್ಡ್ ಲೂ ಅವರು ಕಮರ್ ಜಾವೇದ್ ಬಾಜ್ವಾ ಅವರಿಗೆ ಬರೆದಿದ್ದಂಥ ಪತ್ರ. ಅಲ್ಲಿ ಇಮ್ರಾನ್ ಖಾನ್ ಅವರನ್ನು ಸತ್ತೆಯಿಂದ ಇಳಿಸಬೇಕು, ಇಳಿಸಿದ್ರೆ ಪಾಕಿಸ್ತಾನಕ್ಕೆ ಬೇಕಾದ ಅನುಕೂಲವನ್ನೆಲ್ಲ ನಾವು ಮಾಡಿಕೊಳ್ತೀವಿ ಅಂತ ಅಮೆರಿಕನ್ ಸರ್ಕಾರ ಹೇಳುವಂಥ ಮಾತು ಅಲ್ಲಿ. ಇದು ಸರ್ಕಾರಗಳ ನಡುವೆ ನಡೆದಂಥ ಒಂದು, ಅಂದರೆ ಅಮೆರಿಕನ್ ಗವರ್ನಮೆಂಟ್, ಸ್ಟೇಟ್ ಡಿಪಾರ್ಟ್ಮೆಂಟ್ ಮತ್ತು ಪಾಕಿಸ್ತಾನಿ ಸೇನೆಯ ನಡುವಿನ ಒಂದು ವಿಷಯ ಅಂತ ಅಂದ್ಕೊಳ್ಳೋಣ. ಇದು ಅಫಿಷಿಯಲ್ ಸೀಕ್ರೆಸಿ ಆ್ಯಕ್ಟ್ಸ್ನಲ್ಲಿ ಬರ್ತದಂತೆ. ಹೀಗಾಗಿ ಇದನ್ನು ಸಾರ್ವಜನಿಕಗೊಳಿಸಿದ್ದು ಇಮ್ರಾನ್ ಖಾನ್ ಅವರ ತಪ್ಪು, ಅವರ ಅಪರಾಧ ಅಂತ ಒಂದು. ಮೊದಲು ಅಂಥದ್ದೇನು ಇಲ್ಲ ಅಂದವರೇ ಆಮೇಲೆ ನಿಧಾನವಾಗಿ ಒಪ್ಕೊಳ್ಳೋಕೆ ಶುರು ಮಾಡಿದ್ರು. ಹೌದು, ಡೊನಾಲ್ಡ್ ಲೂ ಅಂಥದನ್ನು ಬರೆದಿದ್ರು ಅಂತ. ಇದರರ್ಥ ಪಾಕಿಸ್ತಾನದ ವ್ಯವಹಾರದಲ್ಲಿ ಅಮೆರಿಕ ಕೈಯಾಡಿಸ್ತಾ ಇದೆ ಅನ್ನೋದು ಸಹ ಎಲ್ರಿಗೂ ಗೊತ್ತಾಗೋಯಿತು. ಆ ದಿನಗಳಲ್ಲಿ ಇಮ್ರಾನ್ ಖಾನ್ ಪಾಕಿಸ್ತಾನವನ್ನು ಅಮೆರಿಕದಿಂದ ದೂರ ತಗೊಂಡೋಗಿ ರಷ್ಯಾಗೆ ಹತ್ತಿರ ಆಗೋದಕ್ಕೆ ಮಾಡ್ತಾಯಿದ್ರು. ನಿಮಗೆ ನೆನಪಿರ್ಬೋದು, ಫೆಬ್ರವರಿ 24, 22ನೇ ಇಸ್ವಿ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಎಸಗುತ್ತಲ್ಲ, ಆ ದಿನ ಇಮ್ರಾನ್ ಖಾನ್ ಮಾಸ್ಕೋದಲ್ಲಿದ್ದರು. ಅಲ್ಲಿ ಮಾಸ್ಕೋದಲ್ಲಿರೋದು ತನ್ನ ಬದುಕಿನ ಅತ್ಯಂತ ಮಹತ್ವದ ದಿನ, ಸಂತೋಷದಾಯಕ ದಿನ ಅಂತೆಲ್ಲ ಅವರು ಹೇಳ್ತಾ ಇದ್ರು. ಅಂದರೆ ಪಾಕಿಸ್ತಾನ ಅಮೆರಿಕದ ಟ್ರೆಡಿಷನಲ್ ಅಲೈ, ಅದನ್ನು ವಾಷಿಂಗ್ಟನ್ನಿಂದ ದೂರವಾಗಿಸಿ ಮಾಸ್ಕೋಗೆ ಹತ್ತಿರ ಮಾಡುವಂಥ ಇಮ್ರಾನ್ ಖಾನ್ ಅವರ ಪ್ರಯತ್ನವನ್ನು ಸಹಜವಾಗಿಯೇ ಅಮೆರಿಕ ಇಷ್ಟಪಡಲಿಲ್ಲ. ಹಾಗೆಯೇ ಅಮೆರಿಕದ ಸಹಯೋಗದಿಂದಲೇ ಪಾಕಿಸ್ತಾನಿ ಸೇನೆ ತನಗೆ ಬೇಕಾದದ್ದನ್ನೆಲ್ಲ ಪಡ್ಕೊಳ್ಳೋದು. ಬೇಕಾದದ್ದು ಅಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿ ರಾಜಕೀಯ ಅಧಿಕಾರವನ್ನು ಸಹ ಪಡ್ಕೊಳ್ಳೋದು, ಆಯಿತಾ. ಹೀಗೆ ಸೇನೆಗೂ ಸಹ ಅದು ಸಹಿ ಆಗಲಿಲ್ಲ. ಇಮ್ರಾನ್ ಖಾನ್ ಪಾಕಿಸ್ತಾನವನ್ನು ರಷ್ಯಾಗೆ ಹತ್ತಿರ ಹಾಕಿಸೋದು. ಹೀಗಾಗಿ ಅಮೆರಿಕ ಮತ್ತು ಪಾಕ್ ಸೇನೆ ಎರಡು ಪಿತೂರಿ ಮಾಡಿ ಅವರನ್ನು ಇಳಿಸಿದ್ವು. ಇದು ಎಲ್ಲರಿಗೂ ಗೊತ್ತಾಗಿರುವಂಥ. ಸೊ ಆದರೆ ಈ ಅಮೆರಿಕ ಮತ್ತೆ ಸೇನೆ ಮಾಡೋದು ತಪ್ಪಲ್ವಂತೆ. ಇಮ್ರಾನ್ ಖಾನ್ ಅದನ್ನು ಜನರಿಗೆ ಹೇಳಿದ್ರಲ್ಲ, ಅದು ದೊಡ್ಡ ತಪ್ಪಾಗೋಯ್ತು. ಸೊ ಅವ್ರ ಮೇಲಿನ ಆಪಾದನೆ ಅದು. ಇನ್ನೂ ಒಂದು ತಪ್ಪು ಅಂತ ಹೇಳಿದ್ರೆ, ಇಮ್ರಾನ್ ಖಾನ್ ಪಾಕಿಸ್ತಾನಿ ಸೇನೆಯಲ್ಲಿ ವಿದ್ರೋಹವನ್ನು ಹುಟ್ಟು ಹಾಕೋದಕ್ಕೆ ಪ್ರಯತ್ನ ಪಟ್ಟರು ಅಂತ. ಇದೂ ಬಹಳ ಗಂಭೀರವಾದ ಆಪಾದನೆ. ಸದ್ಯಕ್ಕೆ ಮೇಲುನೋಟಕ್ಕೆ ಪಾಕಿಸ್ತಾನಿ ಸೇನೆ ಅತಿ ಗಂಭೀರವಾಗಿ ತಗೊಂಡಿರೋದು ಈ ಆಪಾದನೆ. ಹೌದು, ಇಮ್ರಾನ್ ಖಾನ್ ಅವರನ್ನು ಅಮೆರಿಕ ಇಷ್ಟಪಡೋದಿಲ್ಲ. ಇಮ್ರಾನ್ ಖಾನ್ ಅವರನ್ನು ಅಧಿಕಾರದಿಂದ ಇಳಿಸಿದ್ರೆ IMF ಇಂದ ಅಲ್ಲಿಂದ ಇಲ್ಲಿಂದ ಲೋನ್ ಕೊಡಿಸ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತೆಲ್ಲ ಅಮೆರಿಕ ಹೇಳಿದ್ದು. ಅಂದರೆ ಅಮೆರಿಕದ ಒಂದು ಕುಟಿಲ ನೀತಿಯನ್ನು ಪ್ರಪಂಚಕ್ಕೆ ಬಯಲು ಮಾಡಿದ್ದು ಇದೆಯಲ್ಲ, ಅದು ಅಮೆರಿಕದ ದೃಷ್ಟಿಯಲ್ಲಿ ದೊಡ್ಡ ತಪ್ಪಾಗ್ಬೋದು. ಆದರೆ ಸೇನೆಯ ದೃಷ್ಟಿಯಲ್ಲಿ ದೊಡ್ಡ ತಪ್ಪು ಅಂತ ಹೇಳಿದ್ರೆ, ಪಾಕ್ ಸೇನೆಯನ್ನು ಒಡೆಯೋದಕ್ಕೆ ಇಮ್ರಾನ್ ಖಾನ್ ಪ್ರಯತ್ನ ಪಟ್ಟರು ಅನ್ನೋದು. ಇದರ ವಿವರಗಳು ಬಹಳ
ಒಂಥರ ಆಸಕ್ತಿಕರವಾಗಿವೆ. ನೋಡಿ, ತಮ್ಮ ಕ್ರಿಕೆಟ್ ಸಾಧನೆಯಿಂದನೇ ಮತ್ತೆ ಇಸ್ಲಾಮಿಕ್ ಮೂಲಭೂತವಾದದತ್ತ ಒಲವು ತೋರಿಸಿದ ಕಾರಣವೇ ಪಾಕಿಸ್ತಾನಿ ಜನತೆಯಲ್ಲಷ್ಟೇ ಅಲ್ಲ, ಪಾಕಿಸ್ತಾನಿ ಸೇನೆಯ ಒಂದು ದೊಡ್ಡ ವರ್ಗದಲ್ಲೂ ಸಹ ಇಮ್ರಾನ್ ಖಾನ್ ಬಹಳ ಜನಪ್ರಿಯ. ಕೊನೆಗೆ ಅವರ ವಿರುದ್ಧ ಸೇನಾ ಪ್ರಮುಖರು ಪಿತೂರಿಯೆಲ್ಲ ನಡೆಸೋದಕ್ಕೆ ಶುರು ಮಾಡಿದಾಗ ಸೇನೆಯ ಕೆಳ ಮತ್ತು ಮಧ್ಯಮ ವರ್ಗ ಅದನ್ನು ವಿರೋಧಿಸಿ. ನಿಮಗೆ ನೆನಪಿರ್ಬೋದು, ವರ್ಷದ ಹಿಂದೆ ಪಾಕ್ ಸೇನೆಯಲ್ಲೇ ಒಂದು ಬಗೆಯ ಒಡಕು ಉಂಟಾಗಿ ಸೇನೆಯ ಕೆಳ ಮತ್ತು ಮಧ್ಯಮ ವರ್ಗದವರು ಸೇನೆಯ ಉನ್ನತ ವರ್ಗದ ವಿರುದ್ಧ ದೊಡ್ಡದಾಗಿ ಧ್ವನಿ ಎತ್ತಿಬಿಟ್ಟಿದ್ರು. ಅಲ್ಲಿಯವರೆಗೂ ಪಾಕಿಸ್ತಾನಿ ರಾಜಕಾರಣದಲ್ಲಿ ಸೇನೆ ಮತ್ತೆ ಮತ್ತೆ ಕೈಯಾಡಿಸ್ತಾ ಇತ್ತು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ. ಪ್ರತ್ಯಕ್ಷವಾಗಿ ಅಂತ ಹೇಳಿದ್ರೆ ಮಿಲಿಟರಿ ಆಡಳಿತ ನಡೆಸೋದು, ಪರೋಕ್ಷವಾಗಿ ಅಂತಂದ್ರೆ ನಾಗರಿಕ ಪ್ರಧಾನಮಂತ್ರಿಯ ಬೆನ್ನ ಹಿಂದೆ ನಿಂತುಕೊಂಡು ನಾನು ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ನಿನ್ನ ಬುಡಕ್ಕೆ ಬಿಸಿನೀರು ಕಾಯಿಸ್ತೀನಿ ಅಂತ ಹೇಳೋದು. ಹೀಗೆ ಸೇನೆ ಕಳೆದ 70 ವರ್ಷ ಪಾಕಿಸ್ತಾನ ಸೃಷ್ಟಿಯಾಗಿ 47ರಿಂದ 2013 ಅಂತ ಅಂದ್ಕೊಳ್ಳೋಣ, 76 ವರ್ಷಗಳವರೆಗೂ ಪಾಕಿಸ್ತಾನದಲ್ಲಿ ನಡೀತಾ ಬಂದಿರೋದೇ ಇದು. ಆಯ್ತಾ? ಸೇನೆ ಅದನ್ನೆಲ್ಲ ಮಾಡೋದಕ್ಕೆ ಅದಕ್ಕಿದ್ದಂಥ ಸಾಮರ್ಥ್ಯ, ಅಲ್ಲಿ ಇದ್ದಂಥ ಒಗ್ಗಟ್ಟು, ಹೀಗೆ ಸೇನೆ ಒಗ್ಗಟ್ಟಾಗಿದ್ದಾಗಿದ್ದರಿಂದನೇ ಪಾಕಿಸ್ತಾನಿ ಪಾಲಿಟಿಕ್ಸ್ನಲ್ಲಿ ಅದು ಮತ್ತೆ ಮತ್ತೆ ಹಸ್ತಕ್ಷೇಪ ನಡೆಸ್ತಾ ಇತ್ತು. ಆದರೆ ಮೊಟ್ಟ ಮೊದಲ ಬಾರಿಗೆ ಒಬ್ಬ ರಾಜಕಾರಣಿ ಸೇನೆಯಲ್ಲಿ ಒಡಕುಂಟು ಮಾಡಿ, ಇದು ಅಭೂತಪೂರ್ವ. ಹಿಂದೆ ಯಾವ ಪಾಕಿಸ್ತಾನದ ರಾಜಕೀಯ ನೇತಾರನೂ ಇದನ್ನ ಮಾಡಿರಲಿಲ್ಲ. ಇದು ಸೇನೆಗೆ ನುಂಗಲಾಗದ ತುತ್ತಾಗಿದೆ. ಹೀಗಾಗಿ ಸೇನೆಯಲ್ಲಿ ವಿದ್ರೋಹವನ್ನು ಉಂಟು ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅನ್ನೋ ಆಪಾದನೆಯನ್ನು ಹೊರಿಸಿ ಇಮ್ರಾನ್ ಖಾನ್ ವಿರುದ್ಧ ಮಿಲಿಟರಿ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಆ ಒಂದು ವಿದ್ರೋಹದ ಒಂದು ಸ್ಥಿತಿ ಉಂಟಾಗಿದ್ದಾಗ ಬಹಳಷ್ಟು ಜನ ಸೇನಾಧಿಕಾರಿಗಳನ್ನ, ಮಧ್ಯಮ ವರ್ಗದ ಸೇನಾಧಿಕಾರಿಗಳನ್ನ, ಸುಮಾರು 1,000 ಸೇನಾಧಿಕಾರಿಗಳನ್ನ ಪಾಕ್ ಸೇನೆ ಬಂಧಿಸಿದೆಯಂತೆ. ಸೇನಾಧಿಕಾರಿಗಳನ್ನಷ್ಟೇ ಅಲ್ಲ, ಅವರ ಪತ್ನಿಯರನ್ನೂ ಸಹ. ಹೀಗೆ ಸೇನೆಯಲ್ಲಿ ಒಂದು ದೊಡ್ಡ ಒಂದು ಅಲ್ಲೋಲ ಕಲ್ಲೋಲ ಆಗೋಗ್ಬಿಡ್ತು ವರ್ಷದ. ಹೀಗಾಗಿ ನೋಡಿ, ಪಾಕಿಸ್ತಾನ ಇದುವರೆಗೆ ಉಳ್ಕೊಂಡು ಬಂದಿರೋದಕ್ಕೆ ಮುಖ್ಯ ಕಾರಣವೇ ಸೇನೆ. ಸೇನೆಯೇ ಒಡೆದು ಹೋದರೆ ಪಾಕಿಸ್ತಾನನ ಒಟ್ಟಾಗಿ ಯಾರಿಡ್ತಾರೆ? ಯಾಕಂದರೆ ಇಡೀ ದೇಶಕ್ಕೆ ಬೇಕಾದಂತಹ ಅಥವಾ ಇಡೀ ದೇಶ ಪ್ರೀತಿಸುವಂಥ ರಾಜಕಾರಣಿಗಳು ಅಲ್ಲಿ ಬಹಳ ಕಡಿಮೆ. ಹೆಚ್ಚಿನವರು ಈ ಪಂಜಾಬಿಗಳೇ. ಶರೀಫ್ ಬ್ರದರ್ಸ್ ಇರಲಿ, ಅವರು ಪಂಜಾಬಲ್ಲಿ ಮಾತ್ರ ಪ್ರಸಿದ್ಧಿ. ಆದರೆ ಪಂಜಾಬೇ ಅತಿ ದೊಡ್ಡ ಪ್ರಾಂತ್ಯ ಆದದ್ರಿಂದ, ಅಲ್ಲಿಯ ಪಾಲಿಟಿಕ್ಸನ್ನು ಆ ಪ್ರಾಂತ್ಯವೇ ನಿರ್ಧರಿಸೋದ್ರಿಂದ ಪಂಜಾಬಿಗಳು ಬೇರೆ ಕಡೆ ಜನಪ್ರಿಯ ಅಲ್ಲದೇ ಇದ್ರೂ ಸಹ ಅವರಿಗೆ ಅಧಿಕಾರ ಸಿಕ್ಬಿಡ್ತದೆ. ಈ ಭುಟ್ಟೋ, ಬೆನಜೀರ್ ಭುಟ್ ಅಂದರೆ ಜುಲ್ಫಿಕರ್ ಅಲಿ ಭುಟ್ಟೋ, ಬೆನಜೀರ್ ಭುಟ್ಟೋ ಅವರೆಲ್ಲ ಸಿಂಧಿಗಳಾದರೂ ಪಂಜಾಬ್ನಲ್ಲೂ ಸಹ ಅವರಿಗೆ ಸ್ವಲ್ಪ ಬೆಂಬಲ ಇದ್ದಿದ್ದರಿಂದ ಅವರು ಸಾಕಷ್ಟು ಕಾಲ ಅಧಿಕಾರ ಮಾಡಿದ್ರು. ಆದರೆ ಬಲೂಚಿಸ್ತಾನ ಆಗಲಿ ಅಥವಾ ಖೈಬರ್ ಪಖ್ತೂನ್ಖ್ವಾ ಆಗಲಿ, ಅಲ್ಲಿ ಈ ಪಂಜಾಬಿ ಅಥವಾ ಸಿಂಧಿ ನಾಯಕರು ಹೆಚ್ಚು ಜನಪ್ರಿಯ ಆಗೋದಿಲ್ಲ. ಹೀಗಾಗಿ ಪಾಕಿಸ್ತಾನವನ್ನು ಒಂದುಗೂಡಿಸೋದು ಅಥವಾ ಒಟ್ಟಾಗಿಟ್ಟುಕೊಳ್ಳೋದು ರಾಜಕಾರಣಿಗಳಲ್ಲ, ಅಲ್ಲಿಯ ಸೇನೆಯೇ ಒಡೆದು ಹೋದರೆ ಪಾಕಿಸ್ತಾನ ಒಡೆದು ಹೋದೆ. ಹಾಗೇನೆ ಇದು ಪಾಕಿಸ್ತಾನಿ ಸೇನೆಗೆ ಗೊತ್ತು, ಪಾಕಿಸ್ತಾನವನ್ನು ಬಲ್ಲಂಥವ್ರಿಗೂ ಗೊತ್ತು. ಸೊ ಹೀಗಾಗಿ ತನ್ನಲ್ಲೇ ಒಡಕು ಉಂಟು ಮಾಡೋದಕ್ಕೆ ಪ್ರಯತ್ನ ಪಟ್ಟಂಥ ಇಮ್ರಾನ್ ಖಾನ್ ಅವರನ್ನು ಇನ್ನು ಉಳಿಸಬಾರದು ಅಂತ ಸೇನೆ ನಿರ್ಧಾರ ಮಾಡಿರೋ ರೀತಿ ಕಾಣ್ತಾ ಇದೆ. ಮಿಲಿಟರಿ ಕೋರ್ಟ್ನಲ್ಲೇ ನಡೀತಾ ಇರೋ ವಿಚಾರಣೆ ಈಗ ಅಫ್ಕೋರ್ಸ್ ಅವ್ರಿಗೆ ಸಿವಿಲಿಯನ್ ಕೋರ್ಟ್ಗಳೆಲ್ಲ ಚುನಾವಣೆಯಲ್ಲಿ ಅವ್ರಿಗೆ ಬಹಿಷ್ಕಾರ ಹಾಕ್ಬಿಟ್ಟಿವೆ, ಚುನಾವಣೆ ಸ್ಪರ್ಧಿಸಬಾರ್ದು ಅಂತೆಲ್ಲ ಬಹಿಷ್ಕಾರ ಹೇರಿವೆ. ಅದರ ಜೊತೆಯಲ್ಲಿ ಈಗ ಮಿಲಿಟರಿ ಕೋರ್ಟ್ನಲ್ಲಿ ನಡೀತಿರುವಂಥ ವಿಚಾರಣೆ ಇಮ್ರಾನ್ ಖಾನ್ ಅವರನ್ನು ಎಲ್ಲಿ ಕೊಂಡೊಯ್ದು ಜೀವಾವಧಿ ಶಿಕ್ಷೆ ಆಗಬಹುದು, ಎಂದೂ ಅವರು ಜೈಲಿನಿಂದ ಹೊರಗೆ ಬರೋದಿಲ್ಲ ಅನ್ನೋದು ಒಂದಾದರೆ, ಅವರಿಗೆ ಮರಣದಂಡನೆ ಸಹ ಆಗಬಹುದು ಅನ್ನೋ ಅಂಥ ಒಂದು ವದಂತಿ ದಟ್ಟವಾಗಿ ಬರ್ತಾ ಇದೆ. ಸಾಮಾನ್ಯವಾಗಿ ಮಿಲಿಟರಿ ಕೋರ್ಟ್ಗಳಲ್ಲಿ ಈ ರೀತಿ ಮಾಡ್ತಾರಲ್ಲ, ವಿಚಾರಣೆ ನಡೆಸಿ ಅಥವಾ ವಿಚಾರಣೆ ಅನ್ನೋ ಒಂದು ನಾಟಕ ನಡೀತದಲ್ಲ, ಅದು ಅಂತಿಮವಾಗಿ ಕೊನೆಗೊಳ್ಳೋದು ಮರಣದಂಡನೆ ವಿಧಿಸೋದ್ರಲ್ಲಿ. ಇಮ್ರಾನ್ ಖಾನ್ ಒಬ್ಬ ಸಿವಿಲಿಯನ್ ಲೀಡರ್, ಆತ ಮಿಲಿಟರಿಗೆ ಸಂಬಂಧಪಟ್ಟ ವ್ಯಕ್ತಿ ಅಲ್ಲವೇ ಅಲ್ಲ. ಅವರನ್ನು ಸಿವಿಲಿಯನ್ ಕೋರ್ಟಲ್ಲೇ ವಿಚಾರಣೆ ಮಾಡ್ಬೋದಾಗಿತ್ತು. ಸೇನೆಗೆ ಇಮ್ರಾನ್ ಖಾನ್ ವಿರುದ್ಧ ಬಲವಾದ ಸಾಕ್ಷ್ಯಗಳಿದ್ದಿದ್ರೆ ಅದನ್ನು ಸಿವಿಲಿಯನ್ ಕೋರ್ಟ್ನಲ್ಲೇ ಪ್ರೆಸೆಂಟ್ ಮಾಡಿ ಬೇಕಾದ ಶಿಕ್ಷೆಯನ್ನು ವಿಧಿಸಬಹುದಾಗಿತ್ತು.
ಆದರೆ ಸಿವಿಲಿಯನ್ ಕೋರ್ಟಲ್ಲಿ ತನ್ನ ಆಟ ನಡೆಯೋದಿಲ್ಲ ಅಂತ ಸೇನೆಗೆ ಗೊತ್ತಾಗಿರೋದ್ರಿಂದ ಪೂರ್ತಿ ತಾನೇ ಪೊಲೀಸ್, ತಾನೇ ವಕೀಲ, ತಾನೇ ನ್ಯಾಯಾಧೀಶ ಅನ್ನೋ ಥರ ಇರುವಂಥ ಆ ಸೇನಾ ಕೋರ್ಟ್ನಲ್ಲೇ ಅವರ ವಿಚಾರಣೆಯನ್ನು ಪಾಕಿಸ್ತಾನಿ ಸೇನೆ ನಡೆಸ್ತಾ ಇದೆ. ಒಂದು ವೇಳೆ ಇಮ್ರಾನ್ ಖಾನ್ ಅವರಿಗೆ ಗಲ್ಲು ಶಿಕ್ಷೆಯನ್ನೇ ವಿಧಿಸಿಬಿಟ್ರೆ ಅದ್ರ ಬಗ್ಗೆ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಆ ದೇಶದಲ್ಲಿ 51ರಲ್ಲಿ ಸಿಟ್ಟಿಂಗ್ ಪ್ರೈಮ್ ಮಿನಿಸ್ಟರ್ನೇ ಕೊಲೆ ಮಾಡಿದ್ದಾರೆ, ಲಿಯಾಖತ್ ಅಲಿ ಖಾನ್ ಅವರನ್ನು. ಮತ್ತೆ 77ರಲ್ಲಿ ಪ್ರೈಮ್ ಮಿನಿಸ್ಟರ್ ಜುಲ್ಫಿಕರ್ ಅಲಿ ಭುಟ್ಟೋ ಅವರನ್ನ ಪದಚ್ಯುತಗೊಳಿಸಿ 2 ವರ್ಷದ ನಂತರ ಅವರನ್ನ ಗಲ್ಲಿಗೇರಿಸಿದ್ದಾರೆ. ಆಮೇಲೆ 2007ರಲ್ಲಿ ಮಾಜಿ ಪ್ರಧಾನಿ ಬೆನಜೀರ್ ಭುಟ್ಟೋ ಅವರ ಹತ್ಯೆಯೂ ಆಗಿ ಹೋಗಿದೆ. ಅದರ ಹಿಂದೆನೂ ಸೇನೆ ಇತ್ತು, ಇದೆ ಅಂತ ಯುನೈಟೆಡ್ ನೇಷನ್ಸ್ ರಿಪೋರ್ಟೇ ಹೇಳ್ತದೆ. ಹೀಗಾಗಿ ಸೇನೆ ತನಗೆ ಬೇಡದ ನೇತಾರರನ್ನ ಹೀಗೆ ನಿವಾರಿಸ್ಕೊಳ್ಳುತ್ತೆ. ಲಿಯಾಖತ್ ಅಲಿ ಖಾನ್ ಅವರನ್ನು ಸಹ ಕೊಂದದ್ದು ಸೇನೆಯೇ. ಅದರ ಗುರುತೇ ಸಿಗಬಾರದು ಅಂತ ಹೇಳಿ ಹತ್ಯೆಯಾದ ಕೆಲವೇ ತಾಸುಗಳಲ್ಲಿ ಇಡೀ ಪ್ರದೇಶವನ್ನ ನೀರು ಹಾಯಿಸಿ ತೊಳೆದು ಬಿಟ್ಟು ಬೆನಜೀರ್ ಭುಟ್ಟೋ ಹತ್ಯೆಯಾದಾಗಲೂ ಅದನ್ನೇ ಮಾಡಿದ್ರು. ಮತ್ತೆ ಜುಲ್ಫಿಕರ್ ಅಲಿ ಭುಟ್ಟೋ ಅವರನ್ನು ಗಲ್ಲಿಗೇರಿಸಿದ್ದು ಸೇನಾ ಸರ್ವಾಧಿಕಾರಿ ಜಿಯಾವುಲ್ ಹಕ್. ಹೀಗಾಗಿ ಇಮ್ರಾನ್ ಖಾನ್ ಅವರಿಗೆ ಗಲ್ಲು ಶಿಕ್ಷೆ ಆದರೆ ಅದು ನಮಗೆ ಆಶ್ಚರ್ಯವನ್ನೇನು ಉಂಟು ಮಾಡೋದಿಲ್ಲ, ಆದರೆ ಖಂಡಿತ ಬೇಸರ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಇಮ್ರಾನ್ ಖಾನ್ ಒಬ್ಬ ಜನಪ್ರಿಯ ನಾಯಕ. ಈಗಲೂ ಸಹ ಅವ್ರ ಮೇಲಿರೋ ಪ್ರತಿಬಂಧಗಳನ್ನೆಲ್ಲ ತೆಗೆದು ಬಿಟ್ರೆ ಮತ್ತು ಅವರ ಪಕ್ಷವನ್ನು ಸೇನೆ ಒಡೆದಿದೆಯಲ್ಲ, ಹೆಚ್ಚಿನವರನ್ನ ಡಿಫೆಕ್ಟ್ ಮಾಡೋ ರೀತಿ ಪ್ರೇರೇಪಿಸಿದೆಯಲ್ಲ, ಅದನ್ನೆಲ್ಲ ತೊರೆದು PTI ಅಂದರೆ ಇಮ್ರಾನ್ ಖಾನ್ ಅವರ ಪಾಕಿಸ್ತಾನ್ ತೆಹ್ರೀಕೆ ಇನ್ಸಾಫ್ ಪಾರ್ಟಿ ಎಲೆಕ್ಷನ್ನಲ್ಲಿ ಒಂದು ನಾರ್ಮಲ್ ಪೊಲಿಟಿಕಲ್ ಪಾರ್ಟಿ ಥರ ಕಂಟೆಸ್ಟ್ ಮಾಡುವಂಥ ಅವಕಾಶ ಕೊಟ್ಟರೆ ಇಮ್ರಾನ್ ಖಾನ್ರ ಆ ಪಕ್ಷಕ್ಕೆ ನಿಚ್ಚಳ ಬಹುಮತ ಸಿಗೋದು ಗ್ಯಾರಂಟಿ. ಅಂದರೆ 2018ರಲ್ಲಿ ಸೇನೆಯ ಸಹಾಯದಿಂದ ಅವರು ಪ್ರಧಾನಮಂತ್ರಿ ಆದರು. ಹಾಗೆ ಆದರೆ ಈಗ ಸೇನಾ ಹಸ್ತಕ್ಷೇಪ ಇಲ್ಲದೆ ಸಂಪೂರ್ಣ ಸ್ವತಂತ್ರ ಬಗೆಯಲ್ಲಿ ಅಲ್ಲಿ ಚುನಾವಣೆಗಳು ನಡೆದರೆ ಇಮ್ರಾನ್ ಖಾನ್ ಸ್ವಂತ ಬಲದಿಂದ ಪ್ರಧಾನಮಂತ್ರಿ ಆಗೋದು ಗ್ಯಾರಂಟಿ. ಅಂಥ ವ್ಯಕ್ತಿ ಹೀಗೆ ರಹಸ್ಯವಾಗಿ ಸಾರ್ವಜನಿಕ ಕಣ್ಣುಗಳಿಂದ ತಪ್ಪಿಸಿ ಇಮ್ರಾನ್ ಖಾನ್ ತಮ್ಮ ಪರವಾಗಿ ವಾದ ಮಾಡೋದಕ್ಕೆ ಸರಿಯಾದ ಅವಕಾಶಗಳನ್ನು ನೀಡದೆ ಅವರ ವಿರುದ್ಧ ಮಿಲಿಟರಿ ಕೋರ್ಟ್ನಲ್ಲಿ ವಿಚಾರಣೆ ನಡೆಸಿ ಅವರ ಕುರಿತಾಗಿ ತೀರ್ಮಾನವನ್ನು ತಗೊಳ್ಳೋದು ಇದೆಯಲ್ಲ, ಇಂಥದ್ದು ಒಬ್ಬ ಮಾಜಿ ಪ್ರಧಾನಿ ಮತ್ತು ಅತ್ಯಂತ ಜನಪ್ರಿಯ ನಾಯಕ ಮತ್ತು ಪಾಕಿಸ್ತಾನಕ್ಕೆ ಕ್ರಿಕೆಟ್ ವಿಶ್ವದಲ್ಲಿ ಗೌರವವನ್ನು ತಂದುಕೊಟ್ಟಂಥ ಒಬ್ಬ ವ್ಯಕ್ತಿಯನ್ನ ಒಂದು ದೇಶ ನಡೆಸ್ಕೊಳ್ಳೋ ರೀತಿ ಖಂಡಿತ ಇದಲ್ಲ. ಆದರೆ ಪಾಕಿಸ್ತಾನದಲ್ಲಿ ನಡೆಯೋದೆಲ್ಲವೂ ಅಂಥದ್ದೇ. ಯಾವುದು ನಡಿಬಾರ್ದೋ ಅದೇ ಅಲ್ಲಿ ನಡಿ. ಮತ್ತೆ ಸೇನಾ ಕ್ರಾಂತಿ ಆಯಿತು, ಅಯೂಬ್ ಖಾನ್ ಬಂದರು ಮೊದಲು, ನೆನಪಿದೆಯಾ? ಆಮೇಲೆ ಏನು ಮಾಡಿದ್ರು, ವಿದ್ಯಾರ್ಥಿಗಳು ಅವ್ರನ್ನ ವಿರೋಧಿಸಿದಾಗ ಅವರು ಚುನಾವಣೆ ನಡೆಸಲಿಲ್ಲ. 69ರಲ್ಲಿ ಇನ್ನೊಬ್ಬ ಮಿಲಿಟರಿ ಜನರಲ್ ಯಹ್ಯಾ ಖಾನ್ ಅವರಿಗೆ ಅಧಿಕಾರ ಕೊಟ್ಟು ತಾವು ಹೊರಟೋದ್ರು. ಆ ಯಹ್ಯಾ ಖಾನ್ ಮಹಾ ಕುಡುಕ. ಅವನಿಗೊಬ್ಬಳು ಗರ್ಲ್ ಫ್ರೆಂಡ್ ಇದ್ಲು, ಆಯಿತಾ? ಅವಳನ್ನು ಸೇನೆಯ ಇತರ ಅಧಿಕಾರಿಗಳು ತಮಾಷೆಯಾಗಿ ಜನರಲ್ ರಾಣಿ ಅಂತ ಕರಿತಾ ಇದ್ರು. ಎಲ್ಲ ಮಾಡ್ತಾ ಇದ್ದದ್ದು ಜನರಲ್ ರಾಣಿ ಅಂತೆ. ಈ ಮನುಷ್ಯ ಕುಡ್ಕೊಂಡು ಬಿದ್ದಿದ್ರೆ ಅವಳೇ ಅಂತೆ ದೇಶನ ನಡೆಸ್ತಾ ಇದ್ದದ್ದು, ಆಯಿತಾ? ಆಮೇಲೆ ಜಿಯಾವುಲ್ ಹಕ್ ಬಂದ, ನೋಡಿದ್ವಿ. ಪರ್ವೇಜ್ ಮುಷರಫ್ ಕತೆ ನೋಡಿದ್ವಿ, ಆಯಿತಾ? ಸೊ ಹೀಗೆ ಅಲ್ಲಿ ಸೇನೆ ಬೇಕಾದದ್ದನ್ನು ಮಾಡ್ತದೆ. ಆಮೇಲೆ ಇದೇ ಪರ್ವೇಜ್ ಮುಷರಫ್ ಸೇನಾ ಪ್ರಮುಖ ನವಾಜ್ ಶರೀಫ್ ಅವರನ್ನು ಸತ್ತೆಯಿಂದ ಇಳಿಸಿ ಅವ್ರನ್ನ ಗಲ್ಲಿಗೆ ಹಾಕೋದು ಹೊರಟೋಗ್ಬಿಟ್ಟಿದ್ರು. ಆದರೆ ಸೌದಿ ಅರೇಬಿಯಾ ಹೇಳ್ತು ಹಂಗೆ ಮಾಡಬೇಡ. ಸೌದಿ ಅರೇಬಿಯಾ ಮಾತನ್ನು ಮೀರೋದಕ್ಕೆ ಆಗಿನ ಪಾಕಿಸ್ತಾನದಲ್ಲಿ ಯಾರಿಗೂ ಸಾಧ್ಯ ಇರಲಿಲ್ಲ. ಯಾಕಂದರೆ ಪಾಕಿಸ್ತಾನದ ಬಾಯಿಗೆ ಗಂಜಿ ಬಿಡ್ತಾ ಇದ್ದಿದ್ದು ಸೌದಿ ಅರೇಬಿಯಾ. ಸೊ ಶರೀಫ್ ಬದುಕೊಂಡು. ಈಗ ಏನು ವಿಚಿತ್ರ ಅಂತ ಹೇಳಿದ್ರೆ ಅದೇ ಶರೀಫ್ ಪರವಾಗಿ ಸೇನೆ ನಿಂತಿದೆ ಮತ್ತು ಇಮ್ರಾನ್ ಖಾನ್ ವಿರುದ್ಧವಾಗಿ ಕತ್ತಿ ಮಸೀತಾ ಇದೆ. ಆ ದೇಶದಲ್ಲಿ ಏನೆಲ್ಲ ನಡೀತಾ ಇದೆ ಅಲ್ವಾ? ಬಹುಶಃ ಇದೆಲ್ಲ ಪಾಕಿಸ್ತಾನದಲ್ಲಿ ಮಾತ್ರ ನಡೀಲಿಕ್ಕೆ ಸಾಧ್ಯ. ಇನ್ನು ಅಲ್ಲಿಯ ಚುನಾವಣೆಗಳ ಬಗ್ಗೆ ಅದೊಂದು ದೊಡ್ಡ ತಮಾಷೆ ಗೊತ್ತಾ? ನಾನು ಆಗಲೇ ಹೇಳಿದ್ನಲ್ಲ, ಇಮ್ರಾನ್ ಖಾನ್ ಅವರ ಪಕ್ಷದ ಚುನಾವಣಾ ಚಿಹ್ನೆಯಾದ ಕ್ರಿಕೆಟ್ ಬ್ಯಾಟನ್ನು ತೆಗೆದುಬಿಟ್ಟಿದ್ದಾರೆ. ಅದರಿಂದ ಅಭ್ಯರ್ಥಿಗಳು ತಮ್ಮದೇ ಆದಂಥ ಬೇರೆ ಬೇರೆ ಚಿಹ್ನೆಗಳಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾಗಿದೆ. ಅಂದರೆ ಇಡೀ ರಾಷ್ಟ್ರದಲ್ಲಿ ಒಂದು ಚಿಹ್ನೆ ಇಲ್ಲ. ಹೀಗಾಗಿ ಮತದಾರರಿಗೆ ಕನ್ಫ್ಯೂಸ್ ಆಗಿ ಬಹುಶಃ ಇಮ್ರಾನ್ ಖಾನ್ ಪಕ್ಷದ ಉಮೇದುವಾರರಿಗೆ ಅನ್ಯಾಯ ಆಗೋದು ಖಂಡಿತ ಸಹಜ. ಮತ್ತು ಇಮ್ರಾನ್ ಖಾನ್
ಚುನಾವಣೆಯಲ್ಲಿ ಸ್ಪರ್ಧಿಸೋ ಆಗಿಲ್ಲ. ಅವರಷ್ಟೇ ಅಲ್ಲ, ಅವರ ಡೆಪ್ಯೂಟೀಸ್ ಫವಾದ್ ಚೌಧರಿ, ಶಾ ಮೆಹಮೂದ್ ಖುರೇಶಿ ಅವರೆಲ್ಲ ಜೈಲಿದ್ದಾರೆ. ಅವರು ಚುನಾವಣೆಯಲ್ಲಿ ಸ್ಪರ್ಧಿಸೋ ಆಗಿಲ್ಲ. ಇಂಥ ಸ್ಥಿತಿನಲ್ಲಿ ಅಲ್ಲಿ ಚುನಾವಣೆ ನಡೀತಾ ಇದೆ. ಇದನ್ನು ಚುನಾವಣೆ ಅಂತೀವ? ನಾನಂತೂ ಅನ್ನೋದಿಲ್ಲ, ಬಹುಶಃ ತಲೆ ಸರಿ ಇರೋ ಯಾರೂ ಅನ್ನೋದಿಲ್ಲ. ಆದರೆ ಪಾಕಿಸ್ತಾನದವ್ರು ಅಂತಾರೆ, ಯಾರು ಗೊತ್ತು. ಅದ್ರ ಹಿಂದೆ ಇರೋ ಅಮೆರಿಕನೂ ಸಹ ಹಾಗೆ ಅನ್ನಬೋದೇನೆ, ಚೈನಾನೂ ಅನ್ನಬಹುದು. ಆಯಿತಾ, ಇರಲಿ. ಚೈನಾ ಮತ್ತು ಅಮೆರಿಕಾದ ಮಾತುಗಳು ಯಾವತ್ತೂ ಸರಿ ಇರುತ್ತವೆ, ಅಥವಾ ಪೂರ್ಣವಾಗಿ. ಓಕೆ, ಸೊ ಈ ಚುನಾವಣೆ ಬಗ್ಗೆ ನಾನು ಮತ್ತೊಂದು ಸಲ ನಿಮಗೆ ವಿವರವಾಗಿ ನಾನು ಹೇಳ್ತೀನಿ. ಓಕೆ, ಸೊ ಇವತ್ತಿಗೆ ಇಷ್ಟು ಸಾಕು. ಸೊ ಅದು ಹೇಳಿದ್ನಲ್ಲ, ಇದು ನನ್ನ ಈ ಮಾತುಗಳನ್ನ ನೀವು ಕೇಳೋ ಹೊತ್ತಿಗೆ ಚುನಾವಣೆಗಳು ಮುಗಿದಿರ್ತವೆ. ಭಾಳ ಸ್ವಾರಸ್ಯಕರವಾಗಿ ನಡೀತಾ ಇದೆ. ಇನ್ಫ್ಯಾಕ್ಟ್ ಪಾಕಿಸ್ತಾನದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಅದು ಪ್ರಾಂತ್ಯಗಳ ಚುನಾವಣೆ ಮತ್ತು ನ್ಯಾಷನಲ್ ಚುನಾವಣೆ ಎರಡೂ ಒಂದೇ ಸಲ ನಡೀತವೆ. ಆದರೆ ಈ ಸಲ ನ್ಯಾಷನಲ್ ಅಸೆಂಬ್ಲಿಯ ಚುನಾವಣೆಗಳ ಜೊತೆಯಲ್ಲಿ ಕೇವಲ ಪಂಜಾಬ್ ಮತ್ತು ಸಿಂಧ್ನಲ್ಲಿ ಮಾತ್ರ ಚುನಾವಣೆ ನಡೀತಾ ಇದೆ. ಬಲೂಚಿಸ್ತಾನ್ ಮತ್ತು ಖೈಬರ್ ಪಖ್ತೂನ್ಖ್ವಾ ಪ್ರಾಂತೀಯ ಅಸೆಂಬ್ಲಿಗಳ ಚುನಾವಣೆಗಳು ನಡೀತಾ ಇಲ್ಲ. ಅಂದರೆ ಅಲ್ಲಿ ಚುನಾವಣೆ ನಡೆಸೋಕ್ಕಾಗದೇ ಇದ್ದಂಥ ಸ್ಥಿತಿನಲ್ಲಿ ಪಾಕಿಸ್ತಾನದ ಈಗಿನ ಸರ್ಕಾರ ಮತ್ತು ಸೇನೆ ಇದೆ. ಅಂದರೆ ಆ ಎರಡೂ ಪ್ರಾಂತ್ಯಗಳಲ್ಲಿ ಇವರ ಮಾತುಗಳನ್ನ ಕೇಳೋರು ಯಾರೂ ಇಲ್ಲ. ಇಂಥ ಸ್ಥಿತಿಯಲ್ಲಿ ಚುನಾವಣೆಗಳು ಅಲ್ಲಿ ನಡೀತಾ ಇವೆ. ಸೊ ಇದನ್ನೆಲ್ಲ ನಾನು ಬಹುಶಃ ಭಾನುವಾರ ನಿಮಗೆ ವಿವರವಾಗಿ ಹೇಳ್ತೀನಿ. ಓಕೆ, ಬಾಯ್.